ಅಫ್ರೋ ಟಪಾಂಗ್ ಏನ್ ಗುರು ಇದು ಕೇಳ್ತಿದ್ದಂಗೆನೆ ಒಂಥರ ಡಿಫ್ರೆಂಟ್ ಆಗೈತೆ ಅಂತ ಕೇಳ್ಬೋದು ನೀವು. ಏನ್ ಗುರು ಒಂಥ ಅಫ್ರೋ ಟಪಾಂಗ್ ವಿಡಿಯೋ ಸಾಂಗ್ಗೆ ಒಂಥರ ಡಿಫ್ರೆಂಟ್ ಆಗೈತೆ ಅಂತಂದ್ರೆ, ಯಾಕೆ ಅಂತಂದ್ರೆ ಅರ್ಜುನ್ ಜನಿ ಅವರು ಈ ಸತಿ ಮ್ಯೂಸಿಕ್ ವಿಚಾರದಲ್ಲ ಡೈರೆಕ್ಷನ್ ವಿಚಾರದಲ್ಲಿ ನಿಮ್ಮ ಮುಂದೆ ಕಾಣಿಸ್ತಾ ಇರೋದು. ಆದ್ರೆ ಎಷ್ಟು ಜನ ಗೊತ್ತಾಯ್ತೋ ಇಲ್ವಾ ನನಗಂತೂ ಗೊತ್ತಿಲ್ಲ. ಡೈರೆಕ್ಷನ್ ಅವ್ರದ್ದೇ, ಮ್ಯೂಸಿಕ್ ಅವ್ರದ್ದೇ, ಪ್ರತಿ ಒಂದು ಕೂಡ ಅವ್ರದ್ದೇ ಈ ಮೂವಿಲಿ. 45 ಫಾರ್ ದಿ ಫಸ್ಟ್ ಟೈಮ್ ಅರ್ಜುನ್ ಜನಿ ಅವರ ಡೈರೆಕ್ಷನ್ ಅಲ್ಲಿ ಬರ್ತಿರೋಂಥ ಮೂವಿ. ಇದಕ್ಕೆ 3 ಜನ ಹೀರೋಸು, ಉಪೇಂದ್ರ ಅವರು, ಶಿವರಾಜ್ ಕುಮಾರ್ ಅವರು, ರಾಜ್ ಬಿ ಶೆಟ್ಟಿ ಅವರು. ರಾಜ್ ಬಿ ಶೆಟ್ಟಿ ಅವರು ಮೇನ್ ಹೀರೋ, ಅದ್ರ ಜೊತೆಗೆ ಸಬ್ ಹೀರೋ ಅಂದ್ರೆ ಸಪೋರ್ಟಿಂಗ್ ರೋಲ್ ಆಗಿ ಈಗ ಉಪೇಂದ್ರ ಅವರು ಹಾಗೂ ಶಿವರಾಜ್ ಕುಮಾರ್ ಅವರು ಆಕ್ಟ್ ಮಾಡ್ತಾ ಇರೋದು. ಅದು ಮುಂದಕ್ಕೆ ಮಾತಾಡ್ತೀನಿ ನಾನು ನಿಮಗೆ. ಆದರೆ ಈ ಸಾಂಗ್ ಲಾಂಚ್ ಆಗಿದೆ, ಇನ್ನೇನು ಫಿಲಮು ಹತ್ರ ಬರ್ತಿದೆ ರಿಲೀಸ್ ಆಗೋಕ್ಕೆ. ಸೊ ಈ ಸಾಂಗ್ ಯಾವ ಥರ ಇರ್ಬೋದು, ತುಂಬಾ 4-5 ದಿವಸದಿಂದ ಟ್ರೆಂಡಿಂಗ್ ಆಗಿ ಒಂಥರ ಡಿಫ್ರೆಂಟ್ ಆಗಿ ಕೇಳಿ ಬರ್ತಿದೆ. ನಾನು ತುಂಬ ಎಕ್ಸೈಟಿಂಗ್ ಆಗಿ ಕಾಯ್ತಾ ಇದ್ದೀನಿ ಈ ಸಾಂಗ್ ರಿಯಾಕ್ಟ್ ಮಾಡೋಕ್ಕೆ. ಯಾರ್ಯಾರು ಗುರು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕೆ ಅಂತಂದರೆ ನೀವು ಕ್ಲಿಕ್ ಮಾಡೋ ಪ್ರತಿ ಒಂದು ಸಬ್ಸ್ಕ್ರಿಪ್ಷನ್ ಬಟನ್ನು ನಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಈಗ ಮ್ಯಾಟರ್ ಹೋಗೋಣ. ನಾಯಿ ಸೌಂಡ್ ಬರ್ತಿದೆ. Ndowooza afaanana muganda wange omukulu. Kyusa ebyambalo. ನಾವು ಅದೇ ಥರ ರಿಯಾಕ್ಟ್ ಮಾಡಬೇಕಲ್ಲ. ಓಹೋ, ಸೆಟಪ್ ಯಾವುದೋ ಒಂಥರ ಉಪೇಂದ್ರ ಕೆಲಸ ಮಾಡು ಕೂತ್ಕೋಬೇಡ ತಲೆ ಕೆರಿತಾ, ಕಷ್ಟ ಮನುಷ್ಯನ್ ಬರದೇನೆ ಬರುತ್ತಾ. ಜೀವನ ಒಂದು ಗಾಳಿ ತುಂಬಿದ ಗ್ಯಾಸ್ ಬಲೂನು, ಮೇಲೆ ಒಬ್ಬ ಕುಂತವ್ ನೋಡು ಹಿಡ್ಕೊಂಡ್ ಕುಂಪಿನ್ನು. ಕಷ್ಟ ಪಡು ಆಯ್ತಿನ್ ಶಿವಾನೆ, ಇಷ್ಟೇ ಇದ್ರು ಕಡೆ ಶವಾನೆ. ಎಲ್ರು ಕಾಲು ಹಿಡಿದದ್ ಕಾಲಾನೆ, ಹಿಂದೆ ಒಬ್ಬ ನಿಂತ್ಕೊಂಡ್ ನೋಡ್ತಾನೆ. ಬಂದಂಗೆ ಒಪ್ಕೊಂಡು ಕಂದ ಪೂಡಿಟ್ಟು ಪುಣಿತ ಬರಿಟ್ಟು ಪೊರ್ಲೋಡನಲ್ಲಿ ವಾ ಓಬಲೆಡನ್ನ ಪೊರ್ಲೋಡು ಕೊಸಿಟ್ಟಿನಲ್ಲಿ ಪುಗ. ಸಿಂದದ ಪೂಡಿಟ್ಟು ಪುಣಿತ ಬರಿಟ್ಟು ಪೊರ್ಲೋಡನಲ್ಲಿ ವಾ ಓಬಲೆಡನ್ನ ಪೊರ್ಲೋಡು ಕೊಸಿಟ್ಟಿನಲ್ಲಿ ಪುಗ. MC ಬೀಚಿಂಗ್ ಸುಖ ದುಃಖದ ಲೆಕ್ಕ ಪಕ್ಕ ಇರುತ್ತೆ. ಬೇಡ ನಿನ್ ಲೈಫ್ ಕೊಡುತ್ತೆ. ಮಿಕ್ಕ ಅಕ್ಕ ಮಗ ಆಗುತ್ತಿರುತ್ತೆ. ಒಳ್ಳೇದ್ ಮಾಡೋದು ವಾಪಸ್ ಬರುತ್ತೆ. ತಲೆ ಹಿಡಿದು ಮತ್ತೆ ತಲೆಗೆತ್ತಿ ನಡಿ ಕಾಲು ನೀಡೋ ಬದಿ ಪಾಡರುತ್ತೆ. ಬಿಡಿ ಆಶ್ರಮ
ಮನ್ಸಿಂದ ಮನುಷ್ಯನ ಎದೆಗೆ ನೆಟ್ಟೆಗೆ ತಟ್ಟಬೇಕು ಸಿದ್ಧತೆ ಹೆತ್ತೋರ ಹೊಟ್ಟೆನ ಉರ್ಸದೆ ಒಳ್ಳೆಯ ಮಕ್ಕಳು ಆಗ್ಬೇಕು ಸರಳ ನೆಲತೆ ಗಿಟ್ಟತೆ ಹಣತೆ ಬೆಳಕ ಚೆಲ್ಲುತ್ತಾ ಇರ್ಬೇಕು ಮಂದಿಗಟ್ಟ ಮೂರು ಬೇರೆಯವರು ಅಂತೆನೆ ಎಲ್ಲರೂ ಒಂದಂತ ಹಾಡ್ಬೇಕು ಕಷ್ಟ ಬಡು ಕಾಯ್ತಿನ ಶಿವಾನೆ ಎಷ್ಟೇ ಇದ್ರು ಕಡೆ ಶವಾನೆ ಎಲ್ರು ನಾನು ಹಿಡಿದ ಕಾಲಾನೆ ಹಿಂದೆ ಒಬ್ಬ ನಿಂತ್ಕೊಂಡು ನೋಡ್ತಾನೆ ಬಂದಂಗೆ ಒಪ್ಕೊಂಡೋಗೋ ಕಂದ ಪೂಡಿಟ್ಟು ಪುಣಿತ ಬರಿಟ್ಟು ಪೊರ್ಲೋಡ ನಲ್ಲಿಕ್ಕೆ ವಾ ಹೋಗಲಿ ಗಂಡನ ಪೊರ್ಲೋಡು ಸುನದ ಪೂಡಿಟ್ಟು ಪುಣಿತ ಬರಿಟ್ಟು ಪೊರ್ಲೋಡ ನಲ್ಲಿಕ್ಕೆ ವಾ ಹೋಗಲಿ ಗಂಡನ ಪೊರ್ಲೋಡು ಎಲ್ಲ ಕುಸಿಟ್ಟು ನಲ್ಲಿಕ್ಕೆ ವಾ ಜೀವನದಲ್ಲಿ ಒಂದಲ್ಲ ಎರಡಲ್ಲ ಗೊಂದಲಗಳು ಬಗ್ಗನೆ ನಕ್ಕೊಂಡು ಬಿಂದಸಗಳು ಹೇಟಗಳು ಹುಚ್ಚಾಗಿ ಫೈಂಡೆನ್ಸ್ ಆಗಿರ್ಲಿ ಬ್ಯಾಂಕಲ್ಲೂ ಲೈಫಲ್ಲೂ ಬ್ಯಾಲೆನ್ಸ್ಗಳು ಸಿಗದ ಪೂಡಿಟ್ಟು ಪೂಡಿತ ಮಾಡಿಟ್ಟು ಪೊಲೋಡ ನಲಿಕವ ಹೋಗಲಿ ಜನನ ಪೊಲೋಡು ಎಲ್ಲ ಕುಸಿದು ನಲಿಕುಗ ಮೋರ್ ಫನ್ ಆನ್ 25 ಡಿಸೆಂಬರ್ 25ನೇ ತಾರೀಕು ಫಿಲಮ್ ಲಾಂಚ್ ಆಗ್ತಿದೆ 25ನೇ ತಾರೀಕು ಡಿಸೆಂಬರ್ ಅಂತ ಬಂದರೆ ಕನ್ನಡ ಇಂಡಸ್ಟ್ರಿಗೆ ಒಂಥರ ಬಿಗ್ ಪ್ರಾಫಿಟ್ ಉಂಟು ಲಾಸ್ ಉಂಟು ಯಾಕೆ ಅಂತಂದರೆ ಲಾಸ್ ಅಂತ ಏನಕ್ಕೆ ಬರ್ತೀನಿ ಅಂತಂದರೆ ಫಸ್ಟಿಗೆ ಡೆವಿಲ್ ಬರ್ತಿದೆ ಅದಾದಮೇಲೆ ಮಾರ್ಕ್ ಬರ್ತಿದೆ ಅದಾದಮೇಲೆ 45 ಬರ್ತಿದೆ ಈ 3 ಮೂವಿನೇ ಸಾಕು ಅಂತ ಹೇಳ್ತೀನಿ ಮೇಯ್ನಾಗಿ ಇನ್ನೂ ಬೇಜಾರು ಮೂವೀಸ್ ಬರ್ತಿದೆ ನಾನು ಈ 3 ಮೂವೀಸ್ ಏನಕ್ಕೆ ತೊಗೋತಾ ಇದ್ದೀನಿ ಅಂತಂದರೆ ತುಂಬ ಬಿಗ್ ಸ್ಟಾರ್ ಕ್ಯಾಸ್ಟ್ ಇರೋ ಮೂವಿ 45 ರಾಜ್ ಬಿ ಶೆಟ್ಟಿ ಉಪೇಂದ್ರ ಹಾಗೂ ನೆಕ್ಸ್ಟು ಶಿವರಾಜ್ ಕುಮಾರ್ ಅವ್ರು ಮಾಡ್ತಾ ಇರೋದು ಸೊ ಇದು ಇಂಥ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇರೋ ಮೂವಿ ಎಲ್ಲ ಅಂದರೆ ತುಂಬ ಹತ್ರದಲ್ಲಿ ಲಾಂಚ್ ಮಾಡ್ತಾರೆ ನನಗೆ ಅಂದರೆ ಥಿಯೇಟರ್ ಸಿಗುತ್ತೆ ಆದರೆ ದೊಡ್ಡ ಕಲೆಕ್ಷನ್ ಮಾಡೋ ವಿಚಾರದಲ್ಲಿ ಒಂಚೂರು ಎಲ್ಲ ಹೊಡ್ತಾ ಬೀಳುತ್ತೆ ಅನ್ನೋದು ನನಗೆ ಒಂಚೂರು ಕನ್ಸರ್ನ್ ಅಷ್ಟೇ ಕನ್ನಡ ಇಂಡಸ್ಟ್ರಿ ಬಗ್ಗೆ ಸೊ ಈಗ ಮೈನ್ ಮ್ಯಾಟರ್ಗೆ ಬರೋದಾದ್ರೆ ಸಾಂಗ್ ಯಾವ ಥರ ಇತ್ತು ಅಂತಂದರೆ ಸಾಂಗು ತುಂಬ ನನಗೆ ಪರ್ಸನಲಿ ಒಂಥರ ಬೇರೆ ಥರನೇ ವೈಬ್ ಕೊಡ್ತಿದೆ ಯಾಕೆ ಅಂತಂದರೆ ಈ ಥರ ಸಾಂಗು ಲಿಟ್ರಲಿ ಇಡೀ ಅಂದರೆ ಇದುವರೆಗೂ ಕನ್ನಡ ಇಂಡಸ್ಟ್ರಿಲಿ ಬಂದಿಲ್ಲ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಒಂಥರ ಬೇರೆ ಥರನೇ ಇದೆ ಒಂಥರ ಬೇರೆ ಅದು ಯಾವ ಥರ ಸಾಂಗು ಅಂತ ನೀವೇ ಅನಲೈಸ್ ಮಾಡೋಕ್ಕಾಗಲ್ಲ ಒಂಥರ ಡಿಫ್ರೆಂಟ್ ಮಿಕ್ಸಪ್ ಮಾಡಿದ್ದಾರೆ ಸೊ ಅದು ನನಗೆ ಸಖತ್ ಇಷ್ಟ ಆಯಿತು ಅದರಲ್ಲಿ ಅರ್ಜುನ್ ಜನಿ ಅವರ ಬ್ಯಾಕ್ಗ್ರೌಂಡ್ ಸ್ಕೋರು ಸಖತ್ ಈ ನಡುವೆ ತುಂಬ ನೆಕ್ಸ್ಟ್ ಲೆವೆಲ್ಗೆ ಇಂಪ್ರೆಸಿವ್ ಆಗಿದೆ ಅಂತ ಹೇಳ್ತೀನಿ KD ಮೂವಿ ಆದಮೇಲೆ ಅವರ ಗ್ರಾಫ್ ಬೇರೆ ಲೆವೆಲ್ಗೆ ಹೋಗ್ತಿದೆ ಅಂತ ಹೇಳ್ತೀನಿ ಮೊದಲು ಮುಂಚೆಗೂ ಚೆನ್ನಾಗಿತ್ತು ಆದರೆ ಈ ನಡುವೆ ಅವರ ಗ್ರಾಫು ನೆಕ್ಸ್ಟ್ ಲೆವೆಲ್ಗೆ ಚೇಂಜ್ ಆಗ್ತಿದೆ ಅಂತ ಹೇಳ್ತೀನಿ ಅದರಲ್ಲಿ ಈ ಸಾಂಗು ಕೂಡ ಅವರ ಡೈರೆಕ್ಷನ್ ಇರೋದ್ರಿಂದ ಅವರ ಮ್ಯೂಸಿಕ್ಕು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದರಲ್ಲಿ ಬೇರೆ ಥರನೇ ಟ್ರೈ ಮಾಡಿದರೆ ತುಂಬ ಚೆನ್ನಾಗಿ ಹೋಗಿದೆ ಅದರಲ್ಲಿ VFX ಆಗಲಿ ಅದ್ರ ಜೊತೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ಡೈರೆಕ್ಷನ್ನು ನಾವು ಇನ್ನೂ ಏನು ಹೇಳೋಕ್ಕಾಗಲ್ಲ ಇನ್ನು ಫಿಲಮ್ ಬಂದಮೇಲೆ ನೋಡಬೇಕಾಗುತ್ತೆ VFX ಇಂಪ್ರೂವ್ಮೆಂಟ್ ಚೆನ್ನಾಗಿದೆ ಅಂತ ಹೇಳ್ತೀನಿ ಆದರೆ ಇನ್ನು ನೋಡೋಣ ಫಿಲಮಲ್ಲಿ ಯಾವ ಥರ ಇರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಇನ್ನು VFX ಯಾವ ಥರ ಇರ್ಬೋದು ಯಾಕೆಂತಂದರೆ ಇದರಲ್ಲಿ 70 to 80% VFX ಇದೆ ಅಂತೆ ಸೊ ನೋಡೋಣ ಯಾವ ರೇಂಜಿಗೆ ಇರ್ಬೋದು ಇಂಪ್ರೆಸಿವ್ ಆಗಿರ್ಬೋದು ಅಂತ ಅದ್ರ ಜೊತೆಗೆ ನನಗೆ ಮೇನು ಡ್ಯಾನ್ಸಸ್ಸು ಕೊರಿಯೋಗ್ರಫಿ ತುಂಬ ಇಷ್ಟ ಆಯಿತು ಅದ್ರ ಜೊತೆಗೆ ಶಿವರಾಜ್ ಕುಮಾರ್ ಅವರ ಹುಕ್ ಸ್ಟೆಪ್ಪು ಅದಾದಮೇಲೆ ಉಪೇಂದ್ರ ಅವರ ಹುಕ್ ಸ್ಟೆಪ್ಪು ಅದಾದಮೇಲೆ ರಾಜ್ ಬಿ ಶೆಟ್ಟಿ ಅವರ ಹುಕ್ ಸ್ಟೆಪ್ಪು ಅಂದರೆ ಅವರವರ ಮೇಯ್ನು ತುಂಬ ಅವ್ರು ಏನು ಫೇಮಸ್ ಆಗಿದ್ದಾರೆ ಅವರ ಸ್ಟೆಪ್ಪಲ್ಲಿ ಅದನ್ನು ತೊಗೊಂಬಂದು ಆ್ಯಡ್ ಮಾಡಿದ್ದು ನನಗೆ ತುಂಬ ಇಷ್ಟ ಆಯಿತು ನೋಡೋಣ ನನಗೆ ಪರ್ಸನಲಿ ಈ ಸಾಂಗು ಮೂವಿಲಿ ಇದೇ ಥರ ಬರುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಅಂದರೆ ಸಿಚುಯೇಷನ್ ಸಾಂಗ್ ಯಾವ ಥರ ಅಂತ ಗೊತ್ತಿಲ್ಲ ಇನ್ನು ಫಿಲಮ್ ನೋಡಿದಾಗ ಗೊತ್ತಾಗೋದು 25ನೇ ತಾರೀಕು ನೋಡೋಣ ನನಗಂತೂ ಸಾಂಗ್ ಒಂಥರ ಡಿಫ್ರೆಂಟ್ ವೈಬಿಂಗ್ ಆಗಿದೆ ಅದಕ್ಕೆ ಸೈಕೋ ಅಂತ ತಮ್ನೇಲೆಲ್ಲ ಹಾಕಿರೋದು ನಿಮಗೆ ಸಾಂಗ್ ಕೇಳಾದ್ಮೇಲೆ ಏನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ತಿಳ್ಕೊಳೋಣ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಇನ್ಸ್ಟೂಡೆಂಟ್ ಸಿಗೋಣ ಸಬ್ಸ್ಕ್ರೈಬ್ ಮಾಡ್ರಪ್ಪ ಅಂತ ಹೇಳ್ತಾ ಬಾಯ್